ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ ಇಂದಿಗೆ 100 ದಿನ. ನೋಡಿ, ಜೈಲಲ್ಲಿದ್ರೂ ಕೂಡ ದರ್ಶನ್ ಶತದಿನೋತ್ಸವವನ್ನ ಆಚರಿಸಿಕೊಂಡಿದ್ದಾರೆ. ಕಿಲ್ಲಿಂಗ್ ಸ್ಟಾರ್ ದಾಸ ಸೆರೆವಾಸದಲ್ಲೂ ಕೂಡ ಶತದಿನೋತ್ಸವ. ಪರಪ್ಪನ ಅಗ್ರಹಾರ ಬಳಿಕ ಬಳ್ಳಾರಿ ಜೈಲು ಸೇರಿ 21 ದಿನ. ಜೈಲು ವಾಸದಲ್ಲೂ ಶತದಿನೋತ್ಸವ ಪೂರೈಸಿದ್ದಾರೆ ದರ್ಶನ್. ಜೂನ್ 11ನೇ ತಾರೀಕು ಮರ್ಡರ್ ಕೇಸಲ್ಲಿ ದರ್ಶನ್ ಅರೆಸ್ಟು. ಜೂನ್ 22ನೇ ತಾರೀಕು ಪರಪ್ಪನ ಅಗ್ರಹಾರ ಸೇರ್ತಾರೆ ಕಾಟೇರ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ 70 ದಿನದ ಸೆರೆವಾಸ. ಈಗ ಬಳ್ಳಾರಿ ಜೈಲಲ್ಲಿ 21 ದಿನ ಕಳೆದಿದ್ದಾರೆ ಕಿಲ್ಲಿಂಗ್ ಸ್ಟಾರ್. ಕಸ್ಟಡಿ, ಜೈಲುವಾಸ ಎಲ್ಲವನ್ನ ಸೇರಿಸ್ಕೊಂಡ್ರೆ 100ನೇ ದಿನದ ಯಶಸ್ವಿ ಮುನ್ನುಗ್ತಾ ಇದ್ದಾರೆ ದರ್ಶನ್. ಅದಿನ್ನೆಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಈಗಂತೂ 100 ದಿನ ಯಶಸ್ವಿಯಾಗಿ ಮುನ್ನುಗ್ಗಿದ್ದಾರೆ. ಅದು 2 ಕಡೆ ನೋಡಿ. ಒಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ 70 ದಿನ ಯಶಸ್ವಿಯಾಗಿ ಪೂರೈಸಿ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಅವರನ್ನು ಎತ್ತಾಕಲಾಗತ್ತೆ. ಬಳ್ಳಾರಿ ಜೈಲಲ್ಲಿ 21 ದಿನಗಳ ಕಾಲ. ಇವತ್ತು ಬಳ್ಳಾರಿ ಜೈಲಲ್ಲಿ 21ನೇ ದಿನದ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ. ಪೊಲೀಸ್ ಕಸ್ಟಡಿ, ನ್ಯಾಯಾಂಗ ಬಂಧನ ಎಲ್ಲವನ್ನ ಕೌಂಟ್ ಮಾಡಿಕೊಂಡ್ರೆ ಇವತ್ತಿಗೆ ದರ್ಶನ್ ಜೈಲಿಗೆ ಹೋಗಿ 100 ದಿನ ಆಗಿದೆ. ನೋಡಿ, ಹೊರಗಡೆ ಇದ್ರೂ ಕೂಡ ದರ್ಶನ್ನ ಸಿನಿಮಾಗಳು ಮೊದಲ ಸಿನಿಮಾಗಳ ಬಗ್ಗೆ ನಾವು ಹೇಳ್ತಾ ಇರೋದು. ಮೊದಲಿಗೆ ರಿಲೀಸ್ ಆದಂಥ ಸಿನಿಮಾಗಳು ಶತದಿನೋತ್ಸವ. ಈಗ ದರ್ಶನ್ ಜೈಲಲ್ಲೂ ಕೂಡ 100 ಡೇಸು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದರ್ಶನ್ ಜೈಲು ಸೇರಿ ಇವತ್ತಿಗೆ 100 ದಿನ ಆಗಿದೆ. ನೋಡಿ, ಒಂದು ಕಡೆ ಆರಂಭದಲ್ಲಿ ಅವರ ಸಿನಿಮಾಗಳು 100 ಡೇಸು. ಈಗ ಪರಪ್ಪನ ಅಗ್ರಹಾರ, ಬೆಳಗಾವಿ ಜೈಲು ಎರಡೂ ಸೇರಿದ್ರೆ, ಬಳ್ಳಾರಿ ಜೈಲು ಎರಡೂ ಸೇರಿದ್ರೆ 100 ದಿನ. ಹೆಂಗಿತ್ತು ಈ 100 ದಿನಗಳ ಜೈಲು ವಾಸ ದರ್ಶನ್ಗೆ? ಪೂರ್ಣಿಮಾ, ಏನು ಬಣ್ಣ ಹಚ್ಚಿ ಸಿನಿಮಾದಲ್ಲಿ ನಟನೆ ಮಾಡೋ ಮೂಲಕ ಸಿನಿಮಾ ರಂಗಕ್ಕೆ ಬಂದಂತಹ ದರ್ಶನ್ ಅವರ ಸಿನಿಮಾಗಳು ಕೂಡ 100 ಡೇಸ್ ಅನ್ನ ಕಂಪ್ಲೀಟ್ ಮಾಡಿದ್ದು ಕೂಡ ಸಾಕಷ್ಟು ಸಿನಿಮಾಗಳು ಕೂಡ ಇವೆ. ಹಾಗೆ ಅವರ ನಿಜ ಜೀವನದಲ್ಲೂ ಕೂಡ ಒಂದು ಕೊಲೆ ಆರೋಪವನ್ನು ಹೊತ್ತು ಈಗ ಜೈಲಿಗೆ ಸೇರಿರುವಂತಹ ಪ್ರಕರಣದಲ್ಲಿ ಕೂಡ 100 ದಿನಗಳು ಕೂಡ ಜೈಲಿನಲ್ಲಿ ಕಳೆದಿರುವಂತಹದ್ದನ್ನ, ಅಂದ್ರೆ ಜೂನ್ 8ನೇ ತಾರೀಕು ಏನು ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆಳಕಿಗೆ ಬರುತ್ತೆ, ಅಂದಿನಿಂದ ಕೂಡ ಇವತ್ತಿನವರೆಗೂ ಕೂಡ ಅವರು 100 ಡೇಸ್ ಕಂಪ್ಲೀಟ್ ಆಗಿರುವಂತದ್ದು. ಪರಪ್ಪನಗ್ರಹಾರ ಜೈಲಿನಲ್ಲಿ 70 ದಿನಗಳ ಒಂದು ಸೆರೆವಾಸದ ನಂತರ 21 ದಿನಗಳ ಕಾಲ ಏನು ಒಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂತದ್ದು ಇಂದಿಗೆ. ಮತ್ತೆ ಏನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ದಿನಗಳ ಎಲ್ಲವನ್ನು ಸೇರಿದ್ರೆ ಪೊಲೀಸರ ಅತಿಥಿಯಾಗಿ ಆತ 100 ದಿನಗಳನ್ನ ಕಂಪ್ಲೀಟ್ ಮಾಡಿರುವಂತದ್ದು ಈ ಕೊಲೆ ಪ್ರಕರಣದಲ್ಲಿ. ಅಂದ್ರೆ 70 ದಿನಗಳ ನಂತರ ನಿರ್ಮಾಪಕರಿಗೂ ಕೂಡ ಕಾಲ್ ಶೀಟ್ ಅನ್ನು ಕೊಡೋದಿಲ್ಲ ಅಂತ ಹೇಳಿ ಏನು ಒಂದು ಮಾತಿತ್ತು. ಕಾಕತಾಳೀಯವಂತೆ ಕೂಡ 70 ದಿನಗಳ ನಂತರ ಪರಪ್ಪನಗ್ರಹಾರ ಜೈಲಿನಿಂದ ಕೂಡ ಆತನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರುವಂತದ್ದು. ಸೊ ಏನು ಒಂದು ಕೊಲೆ ಪ್ರಕರಣದ ಆರೋಪವನ್ನು ಮೈಸೂರಿಗೆ ಹೋಗಿರ್ತಾರೆ ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ. ಅಲ್ಲಿಗೆ ತೆರಳಿದಂತಹ ಪೊಲೀಸರು ಅಲ್ಲಿಂದ ಕರ್ಕೊಂಡು ಬಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಟು ವಿಚಾರಣೆಯನ್ನ ಮಾಡ್ತಾರೆ. ತದನಂತರ FSL ವರದಿಗಳು ಸೇರಿದಂತೆ ವಿವಿಧ ರೀತಿಯ ಒಂದು ಪರೀಕ್ಷೆಗಳಿಗೂ ಆತನನ್ನು ಒಳಪಡಿಸಿದ ನಂತರ ಸೊ ಎಲ್ಲವೂ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿ ತದನಂತರ ಏನು ಪರಪ್ಪನಗ್ರಹಾರ ಜೈಲಿಗೆ ಕಳಿಸಿರುವಂತದ್ದು. ಇಲ್ಲಿಗೆ ದರ್ಶನ್ ಒಂದು ಜೈಲಿನ ವಾಸ 100 ದಿನ ಕಂಪ್ಲೀಟ್ ಆಗಿ ಮುನ್ನುಗ್ತಿರುವಂತದ್ದು. ಪೂರ್ಣಿಮಾ, ತಮ್ಮೆಲ್ಲ ಮಾಹಿತಿಗಾಗಿ